ಹಾಯ್ ಫ್ರೆಂಡ್ಸ್, ಸವಿರುಚಿಗೆ ಸ್ವಾಗತ. ಇವತ್ತು ಹೆಸರು ಕಾಳು ದಾಲ್ ತಡ್ಕ ಮಾಡೋಣ ಅಂತಿದ್ದೀನಿ. ಅದನ್ನು ಹೆಸರು ಕಾಳು ನೈಟೆಲ್ಲ ನೆನೆಸಿದ್ದೆ. ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಬೇಯಲಿ. ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಒಂದು 3 ಮೆಣಸಿನ್ಕಾಯಿ ಸಣ್ಣ ಸಣ್ಣದ ಕಟ್ ಮಾಡಿದ್ದೀನಿ. ಒಂದು ಈರುಳ್ಳಿ, ಸ್ವಲ್ಪ ಸಾಸಿವೆ, ಜೀರಿಗೆ ಸ್ವಲ್ಪ ಹಾಕಿ ಒಂದು 3 ಮೆಣಸಿನ್ಕಾಯಿ ಹಾಕಿದ್ದೀನಿ ಕಟ್ ಮಾಡಿ. ಇದು ಒಂದು ಒಗ್ಗರಣೆ ಕೊಟ್ಟಿದ್ದೀನಿ. ಒಂದು 2 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಹೆಸರು ಕಾಳು ಬೆಂದಿದೆ, ಸಾಕು. ನೀರು ಹಂಗೆ ಇರಲಿ, ನೀರೇನು ಬಗ್ಸೋದೇನು ಬೇಕಾಗಿಲ್ಲ. ನೋಡಿ, ಟೊಮೆಟೊ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಉಪ್ಪು ಬೇಡ, ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ಉಪ್ಪು. ಮೊದಲೇ ಹೆಸರು ಕಾಳೆಲ್ಲ ಉಪ್ಪು ಹಾಕಿದ್ದೀರಿ. ನೋಡಿ, ಜಾಸ್ತಿ ಏನು ಮಸಾಲೆ ಬೇಡ. ಒಂದು 1/4 ಟೀ ಸ್ಪೂನ್ ಜೀರಿಗೆ ಪುಡಿ, ಒಂದು ಧನಿಯಾ ಪುಡಿ, ಒಂದು 1/4 ಟೀ ಸ್ಪೂನು ಧನಿಯಾ ಪುಡಿ, 1/4 ಟೀ ಸ್ಪೂನು ಗರಂ ಮಸಾಲ, ಒಂದು 1/4 ಟೀ ಸ್ಪೂನು. ಸಾಕಿಷ್ಟೇ, ಬೇರೆ ಏನು ಬೇಡ. ಫ್ರೈ ಮಾಡಿಕೊಂಡ್ರೆ ಸಾಕು. ಒಂದು 2 ನಿಮಿಷ. ನೋಡಿ, ಹೆಸರು ಕಾಳು ಹಾಕಿದ್ದೀನಿ. ಒಂದು 2 ನಿಮಿಷ ಕುದಿ ಬಂದರೆ ಸಾಕು. ಜಾಸ್ತಿ ಏನು ಮಸಾಲೆ ಬೇಡ. ದಾಲ್ ತಡ್ಕ ಥರ ಮಾಡೋದು ಚೆನ್ನಾಗಿರುತ್ತೆ. ಒಂದು 2 ನಿಮಿಷ ಕುದಿಲಿ. ನೋಡಿ, ರೆಡಿಯಾಗಿದೆ. ಮೇಲೆ ಒಂಚೂರು ಕೊತ್ತಂಬರಿ ಎಷ್ಟು ಹಾಕ್ತೀರೋ ಅಷ್ಟು ಟೇಸ್ಟು. ರೆಡಿ ಆಯಿತು. ನೋಡಿ, ದಾಲ್ ತಡ್ಕ ರೆಡಿ ಆಯಿತು. ನೀವು ಒಂದ್ಸರಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಚೆನ್ನಾಗಿ ಹುರ್ಕೊಬೇಕು. ಈ ಥರ ಎಣ್ಣೆಗೆ ಒಂದು 2 ನಿಮಿಷ ಹುರ್ಕೊಳ್ಬೇಕು. ನೋಡಿ, ಇಷ್ಟು ಫ್ರೈ ಆಗಿದೆ, ಸಾಕು. ಇಷ್ಟು ತೆಗೆದುಬಿಡೋಣ. ಮಿಕ್ಸಿ ಜಾರ್ಗೆ ಕೊಬ್ಬರಿ ಸ್ವಲ್ಪ ಹಾಕಿದ್ದೀನಿ, ಗಸಗಸೆ 1 ಸ್ಪೂನು, ಶೇಂಗಾ ಬೀಜ ಸ್ವಲ್ಪ ಹುರ್ಕೊಂಡಿದ್ದೀನಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡು ಸ್ವಲ್ಪ ನುಣ್ಣಾಗಿ ರುಬ್ಕೊಂಬರೋಣ. ನೋಡಿ, ತೆಗ್ದಿದ್ದೀನಿ. ನೋಡಿ, ಒಂದು ತಟ್ಟೆಯಲ್ಲಿ ತೆಗ್ದಿಕ್ಕಿದ್ದೀನಿ. ಈಗ ಅದೇ ಎಣ್ಣೆಯಲ್ಲಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬರೋಣ. ಈಗ ಈರುಳ್ಳಿ ಫ್ರೈ ಆಗಿದೆ. ಒಂದೆರಡು ಟೊಮೆಟೊ ಈ ಥರ ಉದ್ದ ಕಟ್ ಮಾಡಿ ಹಾಕಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ನೋಡಿ, ಸ್ವಲ್ಪ ಉಪ್ಪು, ಈಗಲೇ ಎಲ್ಲ ಉಪ್ಪು ಹಾಕೊಂಡ್ಬಿಡ್ತೀನಿ. ನಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಫ್ರೈ ಆಗಲಿ. ನೋಡಿ, ಈ ಥರ ನುಣ್ಣಗೆ ರುಬ್ಕೊಂಡ್ಬಂದಿದ್ದೀನಿ. ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಮತ್ತು ಗಸಗಸೆ ಮತ್ತು ಸ್ವಲ್ಪ ಹುರ್ಕೊಂಡು ಹಾಕ್ಬಿಟ್ಟು, ಇದು ಶೇಂಗಾ ಬೀಜ ಹುರ್ಕೊಂಡು ಹಾಕ್ಕೊಬೇಕು. ಈಗ ಅದರಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ನಾನು ಸಾಂಬಾರು ಪುಡಿ ಹಾಕ್ತಾಯಿರೋದು. ಸಾಂಬಾರು ಪುಡಿ 1-2 ಟೇಬಲ್ ಸ್ಪೂನು, ಆಮೇಲೆ ಅಚ್ಕಾರದ ಪುಡಿ 1/2 ಟೇಬಲ್ ಸ್ಪೂನು, ಧನಿಯಾ ಪುಡಿ 1/2 ಟೇಬಲ್ ಸ್ಪೂನ್ ಹಾಕೋಣ. ಈಗ 1/2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರು, ರೆಡ್ ಚಿಲ್ಲಿ ಪೌಡ್ರು, 1/4 ಟೀ ಸ್ಪೂನು ಅರಿಶಿನ, 1/2 ಟೀ ಸ್ಪೂನ್ ಧನಿಯಾ ಪುಡಿ. ಅಷ್ಟೇ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಅನ್ನಕ್ಕೆ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಹುರ್ಕೊಳ್ಳೋಣ. ನೋಡಿ, ಸ್ವಲ್ಪ ಎಣ್ಣೆ ಬಿಟ್ಟಿದೆ. ನಿಮಗೆ ನೀರು ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೋಡಿ, ಹಾಕ್ತಾಯಿದ್ದೀನಿ. ಸಾಕು, ಇಷ್ಟು ಸಾಕು ನಿಮಗೆ. ಕುದಿ ಬರೋ ಟೈಮಲ್ಲಿ ಈಗ ನಾವು ಫ್ರೈ ಮಾಡ್ಕೊಂಡಿಲ್ಲ, ಒಂದು ಬದನೆಕಾಯಿ, ತೊಂಡೆಕಾಯಿ ಎಲ್ಲ ಹಾಕ್ಕೊಂಡು ಒಂದು 2 ನಿಮಿಷ ಹಂಗೆ ಕುದಿಯೋಕೆ ಬಿಡಿ. ಕುದಿ ಬರ್ತಾ ಇದೆ. ಒಂದು 2 ನಿಮಿಷ. ಮೊದಲು ನಾವು ಹುರ್ಕೊಂಡಿದ್ದೀರಲ್ಲ ಅಷ್ಟೇ, ಸ್ವಲ್ಪ ಎಣ್ಣೆ ಬಿಡೋವರೆಗೂ. ಆಮೇಲೆ ಕೊತ್ತಂಬರಿ ಹಾಕೋಣ. ನೋಡಿ, ತೊಂಡೆಕಾಯಿ ಗೊಜ್ಜು, ಎಣ್ಣೆ ಬದನೆಕಾಯಿ ಹಾಕ್ಕೊಳ್ಳಿ, ರೆಡಿಯಾಗಿದೆ. ಈಗ ಚಪಾತಿ ಜೊತೆಗೆ ಇದಕ್ಕೆ ಟೇಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ತೊಂಡೆಕಾಯಿ ಗೊಜ್ಜು ರೆಡಿ ಆಗಿಬಿಟ್ಟಿದೆ. ಅಷ್ಟೇ ಟೇಸ್ಟಾಗಿ ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೀವೊಂದ್ಸರಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಫ್ರೆಂಡ್ಸ್, ಸವಿರುಚಿಗೆ ಸ್ವಾಗತ. ಇವತ್ತು ಮುಲ್ಲಂಗಿ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ಮುಲ್ಲಂಗಿ ನೋಡಿ, ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನೀರಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು 2 ನಿಮಿಷ ಬೇಯಿಸೋಣ. ಹಾಕಿದ್ದೀನಿ. ಚೂರುಪ್ಪು ಒಂದು 1/2 ಟೀ ಸ್ಪೂನು ಹಾಕಿ ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಸ್ವಲ್ಪ ತೆಂಗಿನಕಾಯಿ, 3 ಮೆಣಸಿನ್ಕಾಯಿ, ಒಂದು ಚಿಕ್ಕ ಇಂಚು ಶುಂಠಿ ಹಾಕಿದ್ದೀನಿ. ಅದ್ರ ಜೊತೆಗೆ
ಜೀರಿಗೆ ಸ್ವಲ್ಪ ಸ್ವಲ್ಪ ಅರಿಶಿನ ಹಾಕ್ಕೊತೀನಿ ನೋಡಿ. ಸ್ವಲ್ಪ ಅರಿಶಿನ ಹಾಕಿದ್ದೀನಿ, ಸ್ವಲ್ಪ ಜೀರಿಗೆ, ಕರಿಬೇವು ಸ್ವಲ್ಪ ಹಾಕಿ ಇದನ್ನು ರುಬ್ಕೊಂಬರೋಣ ತರಿ ತರಿಯಾಗಿ, ತುಂಬ ನುಣ್ಣಗೂ ಬೇಡ. ನೋಡಿ ಇದು ತೆಗ್ದಿದ್ದೀನಿ, ಸ್ವಲ್ಪ ನೋಡಿ ಬೆಂದಿದೆ, ಇಷ್ಟು ಸಾಕು. ಸೋಸ್ಕೊಂಡಿದ್ದೀನಿ ನೋಡಿ, ಇಷ್ಟು ತರಿ ತರಿಯಾಗಿ ರುಬ್ಕೊಂಡ್ರೆ ಸಾಕು. ಇದಕ್ಕೊಂದು ಒಗ್ಗರಣೆ ಕೊಡೋಣ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಚೂರೇ ಚೂರು ಕರಿಬೇವು ಹಾಕಬೇಕು. ನೋಡಿ ಈರುಳ್ಳಿ ಹಾಕಿದ್ದೀನಿ, ಸ್ವಲ್ಪ ತುಂಬ ಬ್ರೌನ್ ಆಗೋದ್ರೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು. ಆಮೇಲೆ ಅದು ರುಬ್ಬಿಟ್ಟಿರೋ ಮಸಾಲನೂ ಹಾಕೋಣ. ನೋಡಿ ಇದು ಸ್ವಲ್ಪ ನೋಡಿ ರುಬ್ಕೊಂಡಿದ್ರಲ್ಲ ತೆಂಗಿನಕಾಯಿ ಹಸಿಮೆಣಸಿನಕಾಯಿ ಎಲ್ಲ, ಅದನ್ನು ಹಾಕಿದ್ದೀನಿ. ಇದೊಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಕರೆಂಟ್ ಹೋಗ್ಬಿಟ್ಟಿದೆ, 2 ನಿಮಿಷ ಹಿಂಗೆ ಫ್ರೈ ಮಾಡಿ ಹಸಿ ವಾಸನೆ ಹೋಗೋದು. ನೋಡಿ ಈಗ ಇದನ್ನ ಹಾಕೋಣ, ಮುಲ್ಲಂಗಿನ ಹಾಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಡೋಣ. ರೆಡಿ ಆಯಿತು ಮುಲ್ಲಂಗಿ ಪಲ್ಯ, ಅಷ್ಟು ಟೇಸ್ಟಾಗಿರುತ್ತೆ.